ಓಂ ನಮಃ ಸಿದ್ಧೇಭ್ಯ. ಎಲ್ಲರಿಗೂ ಜಯ ಜಿನೇಂದ್ರ. 108 ಮುನಿಶ್ರೀ ಚಂದ್ರಗುಪ್ತ ಮುನಿಗಳ ಸಂಕ್ಷಿಪ್ತ ಪರಿಚಯ. ಚಂದ್ರಗುಪ್ತ ಮುನಿ ಭದ್ರಬಾಹು ಸ್ವಾಮಿಗಳ ಶಿಷ್ಯ. ಇತಿಹಾಸದಲ್ಲಿ ಭದ್ರಬಾಹುಗಳ ಹೆಸರು ಬಂದ ಕಡೆ ಚಂದ್ರಗುಪ್ತ ಸಾಮ್ರಾಟನ ಹೆಸರು ಬಂದೇ ಬರುತ್ತದೆ. ಚಂದ್ರಗುಪ್ತ ಚಕ್ರವರ್ತಿಯು ತನ್ನ ಎಲ್ಲ ಸಾಮ್ರಾಜ್ಯ ವೈಭವವನ್ನು ತ್ಯಜಿಸಿ ಭದ್ರಬಾಹುಗಳಿಂದ ಜಿನ ದೀಕ್ಷೆಗೈಗೊಂಡ ವಿಚಾರ ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ. ಭದ್ರಬಾಹು ಸ್ವಾಮಿಗಳು ವಿಹಾರ ಮಾಡುತ್ತಾ ತಮ್ಮ ಬೃಹತ್ ಸಂಘದೊಡನೆ ಉಜ್ಜಯಿನಿ ನಗರದ ಬಳಿ ಪ್ರವಾಹಿಸುತ್ತಿದ್ದ ಸಿಪ್ರ ನದಿಯ ತೀರದಲ್ಲಿದ್ದ ಉಪವನದಲ್ಲಿ ತಂಗಿದ್ದರು. ಆಗ ಚಂದ್ರಗುಪ್ತ ಚಕ್ರವರ್ತಿಯು ಉಜ್ಜಯಿನಿಗೆ ಸಮೀಪದ ಉಪ ರಾಜಧಾನಿಯಲ್ಲಿ ತಂಗಿದ್ದನು. ಅವನಿಗೆ ಭದ್ರಬಾಹುಗಳ ಆಗಮ ತಿಳಿದುಬಂದು ತಾನು ಆಚಾರ್ಯರು ಇರುವಲ್ಲಿಗೆ ಬಂದು ವಂದನೆಯನ್ನು ಮಾಡಿದನು. ಒಂದು ದಿನ ಆಚಾರ್ಯರು ಆಹಾರಕ್ಕಾಗಿ ನಗರವನ್ನು ಪ್ರವೇಶಿಸಿದರು. ಅಲ್ಲಿ ಒಂದು ಮನೆಯ ಅಂಗಳವನ್ನು ಹೊಕ್ಕರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಒಯ್ಯಾಲೆಯಲ್ಲಿ ಕುಳಿತು ಒಬ್ಬ ಬಾಲಕನು ತೂಗು ಒಯ್ಯಾಲೆಯಲ್ಲಿ ಆಡುತ್ತಿರುವುದನ್ನು ಕಂಡರು. ಆ ಬಾಲಕನು ಅವರನ್ನು ಕುರಿತು, ಮುನಿಗಳೇ, ತಾವು ಇಲ್ಲಿಂದ ಬೇಗನೆ ಹೊರಟು ಹೋಗುವಿರಿ ಎಂದು ಹೇಳಿದ. ಮತ್ತೆ ಅದೇ ಮಾತನ್ನು ಪುನಃ ಹೇಳಿದ. ಆಗ ಭದ್ರಬಾಹು ಸ್ವಾಮಿಗಳು ತಮ್ಮ ನಿಮಿತ್ತ ಜ್ಞಾನದಿಂದ ಇಲ್ಲಿ 12 ವರ್ಷಗಳವರೆಗೆ ಮಳೆಯೇ ಆಗದಿರುವ ಕಾರಣ ಯಾವುದೇ ವಿಧವಾದ ಧಾನ್ಯಗಳು ಬೆಳೆಯುವುದಿಲ್ಲ. ಧನ ಧಾನ್ಯಾದಿಗಳಿಂದ ಸಮೃದ್ಧವಾಗಿರುವ ಈ ದೇಶವು ಶೂನ್ಯವಾಗುವುದು. ಅಲ್ಲದೆ ಹಸಿವಿನ ಬಾಧೆಯನ್ನು ತಾಳಲಾರದೆ ಮನುಷ್ಯರು ಮನುಷ್ಯರನ್ನೇ ತಿನ್ನುವಂಥವರಾಗುವರು. ಆ ಸಮಯದಲ್ಲಿ ಈ ದೇಶದಲ್ಲಿ ರಾಜನಾಗಲಿ ಮನುಷ್ಯನಾಗಲಿ ಹೆಚ್ಚೇನು ಕಳ್ಳರು ಕೂಡ ಇರಲಾರರು. ಹೀಗೆ ತಿಳಿದು ಅಲ್ಲಿ ಆಹಾರವನ್ನು ತೆಗೆದುಕೊಳ್ಳದೆ ಜಿನಮಂದಿರಕ್ಕೆ ಬಂದು ಅವಶ್ಯಕ ಕ್ರಿಯೆಗಳನ್ನು ಮಾಡುವುದರಲ್ಲಿ ಮಗ್ನರಾದರು. ಅಂದಿನ ಮಧ್ಯಾಹ್ನವೇ ಸಂಘವನ್ನು ಕುರಿತು, ಇಲ್ಲಿ ಮುಂದಿನ 12 ವರ್ಷಗಳಲ್ಲಿ ಭಯಂಕರ ಕ್ಷಾಮವು ಬರಲಿದೆ. ಆದ್ದರಿಂದ ಸರ್ವ ಸಂಘವು ಸಮುದ್ರಕ್ಕೆ ಸಮೀಪದಲ್ಲಿರುವ ದಕ್ಷಿಣ ದೇಶಕ್ಕೆ ಹೊರಟು ಹೋಗಬೇಕು ಎಂದು ಘೋಷಿಸಿದರು. ಇದೇ ವಿಚಾರಕ್ಕೆ ಸಂಬಂಧಿಸಿದ ಚಂದ್ರಗುಪ್ತ ಚಕ್ರವರ್ತಿಯನ್ನು ಕುರಿತು ಹೇಳಿರುವ ಯತಿ ಋಷಭಾಚಾರ್ಯರ ತಿಲೋಯಪನ್ನತ್ತಿ, ಹೇಮಚಂದ್ರರ ಶ್ರುತಸ್ಕಂದ ಮತ್ತು ಶ್ರವಣಬೆಳಗೊಳದ ಶಿಲಾಶಾಸನದಲ್ಲಿ ಇವೆಲ್ಲದರ ಸಾರಾಂಶವನ್ನು ಹೀಗೆ ಹೇಳಬಹುದಾಗಿದೆ. ಚಂದ್ರಗುಪ್ತ ಚಕ್ರವರ್ತಿಯು ಆ ಸಮಯದಲ್ಲಿ ಒಂದು ರಾತ್ರಿ ಮಲಗಿದ್ದಾಗ
16 ಸ್ವಪ್ನಗಳನ್ನು ಕಂಡನು. ಮರುದಿನ ಬೆಳಿಗ್ಗೆ ಎದ್ದು ಸ್ನಾನಾದಿಗಳನ್ನು ತೀರಿಸಿ ಅವನು ಭದ್ರಬಾಹು ಸ್ವಾಮಿಗಳ ಬಳಿಗೆ ಬಂದು ತಾನು ಕಂಡ ಸ್ವಪ್ನಗಳು ವಿಚಾರವನ್ನು ಹೇಳಿದನು. ಧರ್ಮೋಪದೇಶ ಮಾಡಿದ ನಂತರ ಅವರು ಚಂದ್ರಗುಪ್ತನನ್ನು ಕುರಿತು, ನೀನು ಕಂಡ ಸ್ವಪ್ನಗಳ ಅನಿಷ್ಟ ಫಲವನ್ನು ಕೊಡತಕ್ಕವಾಗಿವೆ. 12 ವರ್ಷಗಳ ಮಹಾಘೋರವಾದ ಕ್ಷಾಮವು ಮುಂದೆ ಈ ದೇಶಕ್ಕೆ ಬರಲಿದೆ. ಇದರಿಂದ ಬಹಳ ಜನಗಳಿಗೆ ಹಾನಿಯಾಗುವುದು ಎಂದು ಹೇಳಿದರು. ಆಚಾರ್ಯರ ಮಾತನ್ನು ಕೇಳಿದ ಚಂದ್ರಗುಪ್ತನು ತನ್ನ ರಾಜ್ಯವನ್ನು ಮಗನಿಗೆ ವಹಿಸಿಕೊಟ್ಟು ತಾನು ಭದ್ರಬಾಹು ಸ್ವಾಮಿಗಳಿಂದ ಜಿನದೀಕ್ಷೆಗೈದುಕೊಂಡನು. ಮುಂದಕ್ಕೆ ಭದ್ರಬಾಹು ಸ್ವಾಮಿಗಳು ತಮ್ಮ ಸಂಘದೊಡನೆ ವಿಹಾರ ಮಾಡುತ್ತಾ ಶ್ರವಣಬೆಳಗೊಳದವರೆಗೆ ಬಂದರು. ಅಲ್ಲಿ ಅವರು ತಮ್ಮ ಶಿಷ್ಯರನ್ನು ಕುರಿತು, ತನ್ನ ಆಯುಷ್ಯವು ಮುಗಿಯುವುದರಲ್ಲಿದೆ, ಇನ್ನು ಬಹಳ ಕಡಿಮೆ ದಿನಗಳಿವೆ, ಆದ್ದರಿಂದ ನಾನು ಇಲ್ಲೇ ನಿಲ್ಲುವೆನು ಎಂದು ಹೇಳಿದರು. ಆನಂತರ ವಿಶಕಾಚಾರ್ಯರ ನೇತೃತ್ವದಲ್ಲಿ ಮುಂದಕ್ಕೆ ಹೋಗುವಂತೆ ಸಂಘಕ್ಕೆ ನಿರ್ದೇಶಿಸಿದರು. ಭದ್ರಬಾಹುಗಳು ಅಂತಿಮ ಶ್ರುತಕೇವಲಿಗಳಾಗಿದ್ದರು. ಜೊತೆಗೆ ಅಷ್ಟಾಂಗ ಮಹಾ ನಿಮಿತ್ತಗಳಲ್ಲಿ ಮಹಾಪರಿಣತರಾಗಿದ್ದರು. ದಕ್ಷಿಣಕ್ಕೆ ಹೋಗಿ ಜೈನ ಧರ್ಮದ ಪ್ರಚಾರ ಮಾಡಲು ಅವರು 12,000 ಮುನಿಗಳನ್ನು ಕಳುಹಿಸಿದರು. ಇದರಿಂದ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ಜೈನ ಧರ್ಮದ ಪ್ರಭಾವನೆ ಹೆಚ್ಚಾಗಲು ಅವಕಾಶವಾಯಿತು. ಭದ್ರಬಾಹು ಮತ್ತು ಚಂದ್ರಗುಪ್ತರು ಶ್ರವಣಬೆಳಗೊಳದಲ್ಲಿಯೇ ನಿಂತು ಚಂದ್ರಗಿರಿಯ ಒಂದು ಶಿಲಾಶಾಸನದ ಪ್ರಕಾರ ಚಂದ್ರಗುಪ್ತನಿಗೆ ದೀಕ್ಷೆ ತೆಗೆದುಕೊಂಡ ನಂತರ ಪ್ರಭಾಚಂದ್ರ ಎಂಬ ಹೆಸರುಂಟಾಯಿತೆಂದು ಭದ್ರಬಾಹುಗಳೊಂದಿಗೆ ಚಿಕ್ಕ ಬೆಟ್ಟದಲ್ಲಿ ತಂಗಿದ್ದರೆಂದು ಮತ್ತು ಅಲ್ಲೇ ಸಮಾಧಿ ಮರಣವನ್ನು ಪಡೆದರೆಂದು ತಿಳಿದುಬರುತ್ತದೆ. ಅಲ್ಲದೆ ಚಂದ್ರಗುಪ್ತನ ಸಮಾಧಿ ಮರಣಕ್ಕೆ ಮೊದಲು ಭದ್ರಬಾಹು ಸ್ವಾಮಿಗಳು ಅವಮೌದರ್ಯ ಎಂಬ ಬಾಹ್ಯ ತಪಸ್ಸನ್ನು ಸ್ವೀಕರಿಸಿ ಆಹಾರವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ವೇದನೆಗಳನ್ನು ಸಹಿಸುತ್ತಾ ಉತ್ತಮ ಗತಿಯನ್ನು ಪಡೆದರು. ಆ ಸಮಯದಲ್ಲಿ ಚಂದ್ರಗುಪ್ತನು ತನ್ನ ಗುರುಗಳನ್ನು ಮಹಾಭಕ್ತಿಯಿಂದ ಸೇವೆ ಮಾಡಿದನು. ಭದ್ರಬಾಹುಗಳ ಸಮಾಧಿ ಮರಣದ ನಂತರ ಶ್ರುತಕೇವಲಿಗಳ ಅಭಾವ ಚಂದ್ರಗುಪ್ತನ ಮೇಲೆ ಬೀರಿತೆಂದು ಹೇಳುತ್ತಾರೆ. ಏಕೆಂದರೆ ಭದ್ರಬಾಹುಗಳು ಕೊನೆಯ ಶ್ರುತಕೇವಲಿಗಳಾಗಿದ್ದರು. ದಿಗಂಬರ ಜೈನ ಸಂಪ್ರದಾಯದಲ್ಲಿ ಭದ್ರಬಾಹು ಸ್ವಾಮಿಯ ಜನ್ಮವೇ ಮೊದಲಾದ ಜೀವನ ಪ್ರಸಂಗವು ಹರಿಶೇನ ಕಥಾಕೋಶ, ಶ್ರೀ ಚಂದ್ರಕಥಾಕೋಶ ಮತ್ತು ಭದ್ರಬಾಹು ಚರಿತ್ರೆ ಮೊದಲಾದ ಗ್ರಂಥಗಳಿಂದ ತಿಳಿದುಬರುತ್ತದೆ. ಬೊಲಿಯೇ ಅಂತಿಮ ಶ್ರುತಕೇವಲಿ ಆಗಿರುವ ಭದ್ರಬಾಹು ಆಚಾರ್ಯರಿಗೆ ಜಯವಾಗಲಿ. ಮುನಿಶ್ರೀ ಚಂದ್ರಗುಪ್ತ ಮಹಾರಾಜರಿಗೆ
ಜಯವಾಗಲಿ. ಎಲ್ಲರಿಗೂ ಜಯ ಜಿನೇಂದ್ರ.